ನಮಸ್ಕಾರ. ವಿಡಿಯೋ ಹಾಕಿ ತುಂಬ ದಿನ ಆಯಿತು, ವಿಡಿಯೋನೇ ಹಾಕಿರಲಿಲ್ಲ ಕೆಲಸದ ಒತ್ತಡದಿಂದ. ಸೊ ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ಇವತ್ತು ವಿಡಿಯೋ ಏನಪ್ಪ ಅಂದರೆ, ನಮ್ಮ ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಕಾರ್ಯಕ್ರಮ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಇವತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೂದಿಬೆಟ್ಟ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹುಡುಗರೆಲ್ಲ ತುಂಬ ಅದ್ದೂರಿಯಾಗಿ ರೆಡಿ ಮಾಡಿದ್ದಾರೆ. ಸೊ ಅವರು ಯಾವ ಥರ ರೆಡಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನು ಅಡುಗೆ ಮಾಡಿಸ್ತಾ ಇದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ. ಇಲ್ಲಿ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ, ಸರ್ಗಳು ಎಲ್ಲ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಇನ್ವೈಟ್ ಮಾಡೋಣ. ಸೊ ಮೊದಲನೇದಾಗಿ ನಮ್ಮ ಹುಡುಗರು ಸ್ಟೇಜ್ನ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಶಾರದಾ ಫೋಟೋವನ್ನು ಇಟ್ಟು ತುಂಬ ಅದ್ಭುತವಾಗಿ ಪೂಜೆ ಮಾಡಿದ್ದಾರೆ. ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಟೀಚರ್ಗಳು. ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ನಮ್ಮ ಮುರುಗೇಶ್ ಮಾಸ್ಟರು, ಇವರು ನಮ್ಮ ಹಿಂದಿ ಮಾಸ್ಟರು, ದೊಡ್ಡ ತಿಮ್ಮಯ್ಯ ಮಾಸ್ಟರು ಸರ್. ಒಬ್ಬೊಬ್ಬರಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸಾರುಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಈ ಕಡೆ ಅಡುಗೆನೂ ಮಾಡಿಸ್ತಾ ಇದ್ದಾರೆ. ಯಾವ ಥರ ಮಾಡಿಸ್ತಾ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಒಂದ್ಸಲ ನೋಡೋಣ. ಸೊ ಇವಾಗ ಅಡುಗೆ ಏನೇನು ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ರಂಗಸ್ವಾಮಿ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಯಾರು ಮಾಡ್ತಾ ಇದ್ದಾರೆ ಅಡುಗೆ ಮತ್ತೆ ಏನೇನು ಮಾಡಿಸ್ತಾ ಇದ್ದಾರೆ ಅಂತ ರಂಗಸ್ವಾಮಿ ಅವರು ಡೀಟೇಲ್ಸ್ ಕೊಡ್ತಾರೆ. ಬನ್ನಿ ಕೇಳೋಣ ಅವ್ರನ್ನ. ರಂಗಸ್ವಾಮಿ ಅವರೇ, ಸೊ ಅಡುಗೆ ಏನೇನು ಮಾಡಿಸ್ತಾ ಇದ್ದೀರಾ ಮತ್ತೆ ಅಡುಗೆ ಭಟ್ರು ಯಾರು ಅಂತ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹುಡುಗರೆಲ್ಲ ಸೇರಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಭಟ್ರು ಅಡುಗೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಊಟದ ವ್ಯವಸ್ಥೆ ಎಲ್ಲ ಇವಾಗ ರೆಡಿ ಮಾಡ್ತಾರೆ ನಮ್ಮ ಭಟ್ರು. ಬನ್ನಿ ನೋಡೋಣ. ಇವರು ನಮ್ಮ ಅಡುಗೆ ಭಟ್ರು ಅಗ್ಲೆ ಅಂತೇಳಿ. ಈಗ ನಮ್ಮೂರಲ್ಲಿ ಯಾವುದೇ ಫಂಕ್ಷನ್ಗೂ ಸಮೇತ ಇವರು ಮದುವೆ ಫಂಕ್ಷನ್ ಆಗ್ಬೋದು ಅಥವಾ ನಮ್ಮ ಗಣೇಶ ಹಬ್ಬದ ಟೈಮ್ನಲ್ಲಿ ಆಗ್ಬೋದು, ಎಲ್ಲ ಟೈಮ್ನಲ್ಲೂ ಇವರೇ ನಮ್ಮ ಅಡುಗೆ ಭಟ್ರು. ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡೋವಂಥ ಮತ್ತು ಅಡುಗೆ ಚೆನ್ನಾಗಿ ಮಾಡ್ಕೊಡೋಂಥ ಭಟ್ರು ಅಂತ ಹೇಳ್ಬಿಟ್ಟು ಇವರು. ಸರಿ, ಏನೇನು ಅಡುಗೆ ಮಾಡಿಸ್ತಾ ಇದ್ದೀರಾ? ಅಡುಗೆ ಬಂದ್ಬಿಟ್ಟು ನಾವು ಅನ್ನ, ಸಾಂಬಾರು ಮತ್ತು ಹೋಳಿಗೆ ಮತ್ತು ಗೀ ರೈಸು, ಕುರ್ಮಾ, ಹಪ್ಪಳ, ಹೆಸರು ಬೇಳೆ, ಕಾಂಗ್ರೆಸ್ ಬೇಳೆ, ಬೋಂಡ, ಉಪ್ಪು, ಉಪ್ಪಿನ, ಇಷ್ಟು ಐಟಮ್ಮು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಹುಡುಗರು ಸಿದ್ಧತೆ ಮಾಡ್ತಾ ಇದ್ದಾರೆ. ಟೀಚರ್ಸ್ ಎಲ್ಲ ಆ ಕಡೆ ಬಂದು ವೇಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಗ್ರಾಮಸ್ಥರು ಎಲ್ಲ ಒಂದೊಂದು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಹಳೆ ಸ್ಟೂಡೆಂಟ್ಸ್.
ವಿನಂತಿ, ಬೇಗ ಬೇಗ ಬಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಾಗಿ ಗ್ರಾಮಸ್ಥರಲ್ಲಿ ವಿನಂತಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಬೇಗ ಬೇಗ ಅರೇಂಜ್ ಮಾಡಬೇಕು. ಎಲ್ಲ ಲೇಟ್ ಆಗ್ತಾ ಇದೆ, ಟೈಮ್ ಆಯ್ತು, ಎಷ್ಟೊತ್ತಂತ ಕಾಯ್ತಾರೆ ಪಾಪ. ಸ್ವಾಗತ ಕೋರಕ್ಕೆ ಹುಡುಗರೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಬನ್ನಿ ಯಾವ ತರ ಸ್ವಾಗತ ವೆಲ್ಕಮ್ ಮಾಡ್ತಾರೆ ಸರ್ಗಳಿಗೆಲ್ಲ ಅಂತ ನೋಡೋಣ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚಪ್ಪಾಳೆ ಮುಖಾಂತರ ಕೊಡಬೇಕಾಗಿ ತಮ್ಮಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದೈಹಿಕ ಶಿಕ್ಷಕರಾದ ಲಕ್ಷ್ಮೀ ನಾರಾಯಣ ಸರ್ ಅವರಿಗೆ ಆದರಣೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಚಪ್ಪಾಳೆ ಮುಖಾಂತರ ಅವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಕನ್ನಡ ಶಿಕ್ಷಕರಾದ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಂಗ್ಲಿಷ್ ಶಿಕ್ಷಕರಾದ ನಮಿತಾ ಖಾನಾ ಮೇಡಮ್ ಅವರಿಗೆ ಸ್ವಾಗತ ಕೋರುತ್ತಿದ್ದೇವೆ. ಮೇಡಮ್ ಮುಂದೆ ಬನ್ನಿ, ಮುಂದೆ ಬನ್ನಿ ಮೇಡಮ್. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಮುಖಾಂತರ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಗಣಿತ ಶಿಕ್ಷಕರಾದ ಮುರುಗೇಶ್ ಸರ್ ಅವರಿಗೆ ಆದರಣೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚಪ್ಪಾಳೆ ಮುಖಾಂತರ ಅವರನ್ನ ಆದರಣೀಯವಾಗಿ ಸ್ವಾಗತಿಸೋಣ. ದೊಡ್ಡತಿಮ್ಮಯ್ಯ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅವರಿಗೆ ಮುಖಾಂತರ ಅವರಿಗೆ ಸ್ವಾಗತ. ದೈಹಿಕ ಶಿಕ್ಷಕರಾದ ಕಬೂತಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ. ಅವರಿಗೆ ಚಪ್ಪಾಳೆ ಮುಖಾಂತರ ಹೂಗುಚ್ಛವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ವಿಜಯ್ ಕೂಟ ಮೇಡಮ್ ಅವರು ಈ ವೇದಿಕೆಗೆ ಬರಬೇಕಾಗಿತ್ತು. ಸೊ ಅರುಣ ಮೇಡಮ್ಗೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ ನೋಡ. ಅವ್ರು ಬಂದ ತಕ್ಷಣ ಹೆಂಗೆ ಹೋಗಾಗ್ತವ್ರೆ.
ಹಾಗೂ ಸರ್ಕಾರಿ ವಿದ್ಯಾ ಪಾಠಶಾಲೆಯ ಆನಂದ್ ಸರ್ ಸಿಕ್ಕಾಪಟ್ಟೆ ಚಾನ್ಸ್ ಇದ್ದಾರೆ ನೋಡಿ, ಕೂಗಾಗ್ತಾ ಇದ್ದಾರೆ ನೋಡಿ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇ ಹೊಡಿಬೇಕು ಚಪ್ಪಾಳೆ. ಎಲ್ಲ ಚಪ್ಪಾಳೆ ತಟ್ಟೆಯ ಮುಖಾಂತರ ಪೂಜೆಯನ್ನು ನೆರವೇರಿಸಲು ದಯವಿಟ್ಟು ಬೇರೆ ಚಪ್ಪಾಳೆಗೆ ಗುರುವಿನ ಒಂದು ಉಪಯೋಗವನ್ನು ಸರ್ಕಾರಿ ಪ್ರೌಢಶಾಲೆಯನ್ನು ನಡೆಸಲು ಮುಖ್ಯ ಕಾರಣ ನಮ್ಮೆಲ್ಲ ಪ್ರೀತಿಯ ಕಳೆನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗುರುತ್ವ ಮುಖಾಂತರ ಭೂಮಿಯ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಈ ದಿನ ನಾವು ಈ ಕಾರ್ಯಕ್ರಮ ಮಾಡಲು ಮುಖ್ಯ ಕಾರಣ ನಮ್ಮ ಪ್ರೀತಿಯ ಗುರುಗಳು. 2007 ಮತ್ತು 2010ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಂತ ಕೋರ್ತಾ ಇದ್ದೀನಿ. ಇವಾಗ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ಥರ ನಡೆಸ್ತಾರೆ ಅಂತ. ಮಧುಣ ಮತ್ತೆ ಜೀವನದಲ್ಲಿ ಈ ತರ ಸಿಗಲ್ಲ. ದಯವಿಟ್ಟು ಜೀವನ ಚಪ್ಪಾಳೆ ರೆಡಿ.
ಸರ್ ನೋಡಿ ಸರ್ ನೋಡಿ ಸರ್ ಏನು ಸಾಲು ನೀರು ಮಾಡಕ್ಕೆ ರೆಡಿ ರೆಡಿ 5 ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಮುಗೀತು. ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.